ಯಡಿಯೂರಪ್ಪನವ್ರ ನನ್ನ ಹತ್ರ ಬಂದು ಜೋಳ ಖರೀದಿ ಮಾಡ್ತೀವಿ, ನೀವು ನಮಗೆ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳಿದರು. ನಾವು ಆಯ್ತು ಖರೀದಿ ಮಾಡಿರಿ ಅಂತ ಹೇಳಿದ್ರು. ಅದರದ್ದು ಸುಮಾರು 344 ಕೋಟಿ ರೂಪಾಯಿ ಜೋಳ ಖರೀದಿ ಮಾಡಿ ದುಡ್ಡು ಕೊಡ್ಬೇಕು ಇವರು. ಇನ್ನೂ ತನಕ ಭಾರತ ಸರ್ಕಾರದ ನಿಯಮ ಇರೋದು, ನಮ್ಮ ಡಿಪಾರ್ಟ್ಮೆಂಟದ ನಿಯಮ ಇರೋದು 48 ಗಂಟೆಗಳಲ್ಲಿ ಕೊಡಬೇಕು. ಇನ್ನೂ ತನಕ ಕೊಟ್ಟಿಲ್ಲ. ಅವ್ರು ಕೊಟ್ಟು ನಮ್ಮ ಕಡೆ ಕ್ಲೇಮ್ ಮಾಡಬೇಕು. ನಾವು ಅದನ್ನು ಅಷ್ಟೇ ಫಾಸ್ಟಾಗಿ ಕೊಡ್ತೀವಿ. ಮತ್ತು ಅವ್ರು 48 ಅವರ್ಸ್ದಾಗ ಕೊಟ್ಟು ನಮ್ಮ ಕಡೆ ಕ್ಲೇಮ್ ಮಾಡಿದರೆ ವಿದಿನ್ ಅನದರ್ 48 ಕರೆಕ್ಟಾಗಿ ಅವ್ರು ಸಬ್ಮಿಟ್ ಮಾಡಿದರೆ ಅನದರ್ 48 ಅವರ್ಸ್ ನಾವು ರಿವ್ಯೂ ಕೊಡ್ತೀವಿ. ಆದರೆ ಅವರು ಅದನ್ನು ಪೇಮೆಂಟ್ ಮಾಡ್ತಾಯಿಲ್ಲ, ರೈತರಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಮತ್ತು ಅಕ್ಕಿದು ಸ್ಥಳೀಯವಾಗಿ ಏನು ಖರೀದಿ ಮಾಡಿದ್ದಾರೆ ಅದರದ್ದು ಪೇಮೆಂಟ್ ಮಾಡಿಲ್ಲ. ಅದರದ್ದು 584 ಕೋಟಿ ರೂಪಾಯಿ ಅದು. ಹಾಗಾಗಿ ಒಟ್ಟಾರೆ ಪೇಮೆಂಟ್ ಅವರೇ ಮಾಡ್ಬೇಕಲ್ಲ. ದುಡ್ಡು ನಾವು ಕೊಡ್ತೀವಿ, ಪೇಮೆಂಟ್ ಅವ್ರು ಮಾಡ್ಬೇಕು. ದುಡ್ಡು ನಾವು ರಾಜ್ಯ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರ ಮೊದಲು ಅವ್ರು ಪೇಮೆಂಟ್ ಮಾಡಿ ಆಮೇಲೆ ಕ್ಲೇಮ್ ಮಾಡ್ಬೇಕಂತ ಅನ್ನೋ ಸಿಸ್ಟಮ್ ಇರೋದ್ರಿಂದ, ದುಡ್ಡು ಇಲ್ಲದೇ ಇರೋದ್ರಿಂದ ನಾವಿಲ್ಲ, ನಮ್ಮ ಹಣಕಾಸು ವ್ಯವಸ್ಥೆ ಭಾಳ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತೇಳಿ ಭಾಷಣ ಬಗೀತಾರಲ್ಲ ನಮ್ಮ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಇದೆ. ಟ್ರಾನ್ಸ್ಪೋರ್ಟೇಷನ್ದವ್ರದ್ದು ಈಗ ನಾವು ಉದಾಹರಣೆಗೆ ಈ ಗೋಡೌನ್ ತನಕ ನಾವು ತೊಗೊಂಬರ್ತೀವಿ. ಇಲ್ಲಿಂದ ಕಲಘಟಗಿಗೆ ಹೋಗ್ಬೇಕು, ಇಲ್ಲಿಂದ ಕಲಘಟಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಹೋಗ್ಬೇಕು. ಅದನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿ ಹಂಚಬೇಕು. ಅದರ ದುಡ್ಡು ಕೊಟ್ಟಿಲ್ಲ ಇವರು. ಆ ಟ್ರಾನ್ಸ್ಪೋರ್ಟೇಷನ್ ವೆರಿ ಮೀಗರ್ ಕಾಸ್ಟ್ ಇದ್ರೋಗಿದೆ. 200 ಕೋಟಿ ರೂಪಾಯಿನೂ ಇತ್ತು ಅಷ್ಟ. ಎಷ್ಟು ಒಂದು 6-8 ತಿಂಗಳದ್ದು ಸೇರಿ ಅದನ್ನು ಸಹಿತ ಕೊಡ್ಲಿಕ್ಕಾಗಿಲ್ಲ ಇವರು. ಹಾಗಾಗಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಅಂತನ್ಲಿಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಾಗಿಲ್ಲ. ಇದೆಲ್ಲವೂ ಸುಧಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಕುರ್ಚಿ ಉಳಿಸಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಬದಲಿಗೆ ರಾಹುಲ್ ಗಾಂಧಿ ಭೇಟಿಗೆ 3 ದಿವಸ ಅಲ್ಲಿ ಕೂಡೋದ್ರ ಬದಲಿಗೆ ನಿಮ್ಮ ಹಣೆ ಬರದಲ್ಲಿ 8 ದಿವಸ ಇರ್ತದೆ, 8 ದಿವಸ ಮುಖ್ಯಮಂತ್ರಿ ಇರ್ತೀರಿ, ಬಂದು ಆಡಳಿತವನ್ನು ಸರಿಯಾಗಿ ಸುಧಾರಣೆ ಮಾಡಿರಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಅಲ್ಲಿ ಬಂದವರು ಸುಮ್ಮನೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಯಾಕೆ ಬಂದಿರಿ ಅಂತ ಕೇಳ್ತಾರಂತ. ಬಂದಿದ್ದು ರಾಹುಲ್ ಗಾಂಧಿ ಭೇಟಿಗೆ ಬಂದಿದ್ದಾರೆ, ಮುಖ್ಯಮಂತ್ರಿ ಪದವಿ ಉಳಿಸಿಕೊಳ್ಳಿಕ್ಕೆ. ನನಗೆ ಗೊತ್ತಿದೆ, ಇಂಟರ್ನಲ್ ಏನಾದ್ರು ನನಗೆ ಗೊತ್ತಿದೆ. ಅದರ ವೈಯಕ್ತಿಕ ಮಾತುಕತೆಗಳನ್ನು ಹೊರಗಡೆ ಹೇಳಬಾರದು ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ರಾಜನಾಥ್ ಸಿಂಗ್ ಅವರ ಭೇಟಿ ಮಾಡುವಂಥ ನೆಪದಲ್ಲಿ ಬಂದ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಎಂಥದ್ದು ನೋಡ್ರಿ, ದೇಶದ ಒಂದು ಪ್ರಮುಖ ರಾಜ್ಯ ಕರ್ನಾಟಕ, ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅಂದರೆ ಗಾಂಧಿ ಖಾನ್ದಾನ್ದವ್ರದ್ದು, ನಕಲಿ ಗಾಂಧಿ ಖಾನ್ದಾನ್ದವ್ರದ್ದು ಅವ್ರದ್ದು ಅಹಂಕಾರ ಎಷ್ಟಿದೆ ಅಂತ ಅನ್ನೋದು ಒಂದು. ಎರಡನೇದು ಇವ್ರ ಯೋಗ್ಯತೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಒಂದು ಕಾಲದಾಗ ಸಮಾಜವಾದಿ ದೇವೇಗೌಡರ ವಿರುದ್ಧವಾಗಿ ಹೋರಾಟ ಮಾಡಿ ಹೊರಗೆ ಬಂದೆ ಅಂತೆಲ್ಲ ಭಾಷಣ ಮಾಡೋರು, ಇವತ್ತು ಅವ್ರ ಸ್ಥಿತಿ ಏನದ ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ ಅಂತನ್ಲಿಕ್ಕೆ ಇತ್ತೀಚೆಗೆ ಜೈಲಿನಲ್ಲಿದ್ದಂಥ ಭಯೋತ್ಪಾದಕರಿಗೆ ಕರ್ನಾಟಕದ ಜೈಲುಗಳು ಸ್ವರ್ಗ ಆಗಿರುವಂಥದ್ದು ಒಂದು ಉದಾಹರಣೆ ಇದೆ.